ಇವತ್ತು ನಾನು ಮನೆಯಲ್ಲಿ ಮಸಾಲ ಪಾಪಡ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಯಾವುದೇ ಒಂದು ಪಾಪಡ್ ತೊಗೊಂಡ್ಬಿಡಿ. ಈ ರೀತಿ ಪಾಪಡ್ ಇರ್ತಾವಲ್ಲ, ಯಾವ್ದು ಬೇಕು ನಿಮಗೆ ಇಷ್ಟ ಪಾಪಡ್ ತೊಗೊಂಡ್ಬಿಡಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತಾವ ಹೇಳ್ತೀನಿ ನೋಡಿ. ನಾನು ಸಣ್ಣಗೆ ಹೆಚ್ಚಿಟ್ಟುಕೊಂಡ್ರೆ ಈರುಳ್ಳಿ, ಟೊಮಾಟೊ, ಕೊತ್ತಂಬರಿ, ಚಾಟ್ ಮಸಾಲ, ಖಾರದ ಪುಡಿ, ಉಪ್ಪು, ಇಷ್ಟನ್ನು ಇಂಗ್ರೀಡಿಯೆಂಟ್ಸ್ ಬೇಕು. ಯಾವ ರೀತಿ ಮಾಡಬೇಕು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವತ್ತು ನೋಡಿ, ಮೊದಲಿಗೆ ಒಂದು ಗ್ಯಾಸ್ ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಒಂದು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ನಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಮೊದಲಿಗೆ ಈ ರೀತಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯಕ್ಕೆ ಬಿಡಿ ಎಣ್ಣೆನ. ನೋಡಿ, ಎಣ್ಣೆ ಕಾದಿದೆಯಲ್ಲ, ಮೊದಲು ಒಂದು ಸ್ವಲ್ಪ ಏನರ ಹಾಕಿ ಚೆಕ್ ಮಾಡ್ಕೊಳ್ಳಿ. ರೀತಿ ನೋಡಿ, ಎಣ್ಣೆ ಕಾದಿದೆ. ಈಗ ಇದರಲ್ಲಿ ಪಾಪಡ್ ಹಾಕ್ಕೊಂಡು ಚೆನ್ನಾಗಿ ಕರ್ಕೋಬೇಕು. ನೋಡಿ, ಈ ರೀತಿ ಕರ್ಕೋಬೇಕು. ಸ್ಟ್ರೇಟಾಗಿ ಚೆನ್ನಾಗಿ ಕರ್ಕೋಬೇಕು. ಹಂಗೆ ಆಗಿಬಿಡ್ಬಾರ್ದು. ಇದಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ಪಾಪಡ್ ಕರ್ಕೊಳ್ಳಿ. ಇದೇ ರೀತಿ ಪಾಪಡ್ ಕರೆದಾದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಈ ರೀತಿ ಉದುರಿಸ್ಬೇಕು. ಎಣ್ಣೆ ಇರ್ತದಲ್ಲ, ಅದು ಕರ್ದಿಂದು ಹಿಡ್ಕೋತದ ಅದು. ಆಮೇಲೆ ಸ್ವಲ್ಪ ಖಾರ ಹಾಕಬೇಕು. ಈ ರೀತಿ ಖಾರ ಪುಡಿ. ಆಮೇಲೆ ಚಾಟ್ ಮಸಾಲ ಹಾಕಬೇಕು ಒಂದು ಸ್ವಲ್ಪ ಈ ರೀತಿ. ಆಮೇಲೆ ಈರುಳ್ಳಿ ಹಾಕಬೇಕು. ಆಮೇಲೆ ಟೊಮೊಟೊ ಹಾಕಬೇಕು. ಆಮೇಲೆ ಕೊತ್ತಂಬರಿ ಹಾಕಬೇಕು. ಆಮೇಲೆ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ. ನೋಡಿ, ಮಸಾಲ ಪಾಪಡ್ ರೆಡಿ. ಮನೆಯಲ್ಲೇ ಈ ರೀತಿ ಮಾಡಿಕೊಂಡು ಮಸಾಲ ಪಾಪಡು ಎಂಜಾಯ್ ಮಾಡಬಹುದು.